ಇದರದ್ದು ಕ್ಯಾಮ್ರಾಮನ್ ಬಂದು SK ರಾವ್, ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋ ಕೋಸ್ಟಾ ಅಂತ, ಹೊಂದಿಸಿ ಬರಿಗೇರಿ ಮತ್ತು ತೀರ್ಥರೂಪ ತಂದೆ ಅವರಿಗೆ ಮಾಡಿದವರು. ಆರ್ಟ್ ಬಂದು ಉಲ್ಲಾಸ್ ಹೈದೂರ್, ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಮಂಜು ಮಂಡ್ಯ. ಸರ್, ಏನು ಕ್ಲಾಸ್ ಆಫ್ ಮೈಸೂರು ಅಂದರೆ ಏನು? ಕ್ಲಾಸ್ ಆಫ್ ಮೈಸೂರು ಅಂತಂದರೆ ನಿಮಗೆ ಇವಾಗ ಎಕ್ಸಾಂಪಲ್ ರಿಟೈರ್ಮೆಂಟ್ ಅಂತೇನೋ ನಿಮ್ಮ ತಲೆಯಲ್ಲಿ ಬರ್ಬೋದು, ಮೈಸೂರು ಅದಿದು ಅಂತ. ಸೊ ಅದರ ಬೇಸ್ ಮೇಲೆ ಒಂದು ಕತೆ ಅಷ್ಟೇ. ಅಂದರೆ ಏನು ರಿಟೈರ್ಮೆಂಟು ಮೈಸೂರು ಏನು ಅಂದರೆ? ಅದೇ ಸರ್, ಕಂಟೆಂಟು ಸಿನಿಮಾ ಆದಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸೀಕ್ರೆಟಿವ್ ಆಗಿ ಇಟ್ಟಿದ್ದೀವಿ, ಸರಿನಾ? ಇವಾಗ ನೀವು ಯಾರು ಕೇಳಿದೇರು ನಾನೇ ಹೇಳ್ತಾ ಇದ್ದೀನಿ. ಇಲ್ಲಿ ಏನಕ್ಕೆ ಆನೆಗಳನ್ನ ಇಟ್ಟಿದ್ದೀವಿ? ಚಾಮುಂಡಿ ತಾಯಿನ ಇಲ್ಲಿ 5 ಜನ ಮಾವತಂದಿರಿದ್ದಾರೆ. ಸೊ ಆನೆಗಳನ್ನ ಇಲ್ಲಿ 5 ಜನ ಘಟಾನುಘಟಿಗಳ ಆ್ಯಕ್ಟರ್ಸ್ ಯಾರ್ಯಾರಿದ್ದಾರೆ ಅವ್ರು 5 ಜನ, ಸರಿನಾ? ದತ್ತಣ್ಣ, ಬಿರಾದರ್ ಸರ್, ರಂಗಣ್ಣ ರಘು ಸರ್, ತಬಲಾ ನಾನಿ ಸರ್, ಶರತ್ ಸರ್ ಆನೆಗಳನ್ನ ಡಿಪಿಕ್ಟ್ ಮಾಡ್ತಾರೆ, ಸರಿನಾ? ಕೆಳಗಡೆ ಮಾವತಂದಿರೋರು ಇವ್ರುಗಳಿಗೆ ಸಾರಥಿ ಥರ ಇರ್ತಾರೆ. ಅದರಲ್ಲೊಬ್ಬರು ವಿಜೇಂದ್ರ ಅಂತ ಇದ್ದಾರೆ ಹಿಂದಗಡೆ, ಅವರೊಬ್ಬರು ಜಗಪ್ಪ ಮತ್ತು ಮಾಂತೇಶ್ ಅವರು ಇರ್ತಾರೆ. ಇನ್ನಿಬ್ಬರು ಕಾಮಿಡಿ ಕಿಲಾಡಿಗಳಲ್ಲಿ ಶಿವು ಮತ್ತು ಚಿಲ್ಲರ್ ಮಂಗ ಅವರು ಇರ್ತಾರೆ. ಆಮೇಲೆ ಇಲ್ಲಿ ಚಾಮುಂಡಿ ತಾಯಿ ಯಾರು ನೋಡ್ತಾ ಇದ್ದೀರಾ, ತಾಯಿ ಸ್ಥಾನದಲ್ಲಿರೋ ತಾರಮ್ಮ ಅವರು ಕ್ಯಾರೆಕ್ಟರ್. ಸೊ ಇದು ಸರ್ ರಿಟೈರ್ಡ್ ಆದವರ ಅಂದರೆ ಒಂದು 60ರ ನಂತರದ ಜನರ ಕಥೆನ ಏನು ಹೇಳಕೊಟ್ಟಿದ್ದೀರಾ ಸರ್? ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ. ನಿಮ್ಮ ಹಿಂದಗಡೆ ಪೋಸ್ಟರ್ ನೋಡ್ತಾ ಇದ್ರೆ ಏನೋ ಕಾಣಿಸುತ್ತೆ, ಓಕೆ? ಅದ್ರ ಬೇಸ್ ಮೇಲೆ ಕತೆ ಇರುತ್ತೆ. ಇನ್ನೊಂದು 15 ದಿವಸಕ್ಕೂ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಸರಿನಾ? ಎಲ್ಲ ಸಿನಿಮಾಗಳನ್ನು ಇವಾಗ ಇಂಗ್ಲೀಷ್ ಟೈಟ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಕ್ಲಾಸ್ ಆಫ್ ಮೈಸೂರು ಅಂತ ಬರುತ್ತೆ. ಇಲ್ಲ ಸರ್, ನಮ್ಮ ಕತೆಗೆ ಕ್ಲಾಸ್ ಆಫ್ ಮೈಸೂರು ಬೇಕಾಗಿತ್ತು, ಅದಕ್ಕೆ ಕ್ಲಾಸ್ ಆಫ್ ಮೈಸೂರು ಅಂತ ಇಟ್ಟಿದ್ದೀವಿ. ಮೈಸೂರಿಗೆ ಸೇರಿದ ಕತೆ ಸ್ವಲ್ಪ. ಹೀರೋಯಿನ್ ಬೇಕಾಗಿದ್ದಾರೆ, ಹೀರೋಯಿನ್ನ ಹುಡುಕ್ತಾ ಇದ್ದೀವಿ. ಹೀರೋಯಿನ್ ಬೇಕು. 60 ಹರಿಯದರ ಯಂಗ್ ಇವರು. ನಾವೆಲ್ಲ ಹೆಂಗೋ 60 ವರ್ಷ ಅಂತ ಹೇಳಿದ್ರೆ ಬೆಂಗಳೂರಿಂದ ಗೋವಾವರೆಗೂ ಜರ್ನಿ ಇಟ್ಕೊಂಡವ್ರು ನಮ್ಮನ್ನು. ಥ್ಯಾಂಕ್ ಯು. ಅಗಳ ಬಂದಿದ್ಯಾ ನೀನು? ಕೈ ಮುಗಿಯೋಗು, ಕೈ ಮುಗಿಯೋಗು. ಕೈ ಮುಗಿದಾ? ಬಿಡು, ಸರಿ ಆಯ್ತು. 72 ವಯಸ್ಸು ನಿಂದು ಮದುವೆ ಆಗಿದ್ದಿಲ್ಲ? 70 ನೋಡಿದ್ರೆ ಹೆಂಗೆ ಹೇಳಿದೆ ನಾನು, ನೋಡ್ತೀಯ? ಹಾಗೆ ಅವ್ರ ಥರ ಒಂದು ನಾವು ಲಾಸ್ಟ್ ಟೈಮ್ ಎಲ್ಲೋ ಹೇಳ್ದಾಗ ಕ್ಲಾಸ್ ಆಫ್ ಮೈಸೂರು ಅಂತಂದರೆ ಮೈಸೂರಿನವ್ರೆ ಅಂತಲ್ಲ, ಎಲ್ಲನೂ. ಈಗ ಬಿರದಾರಣ್ಣ ಒಂದು ಕಡೆ ಇರ್ತಾರೆ, ನಾಣಿಯವ್ರು ಒಂದು ಕಡೆ ಇರ್ತಾರೆ, ಕೊಡಗಿಂದ ಒಬ್ರು ಇರ್ತಾರೆ, ಶರತ್ ಅವರು. ಕೆಲಸ ಆಗ್ಬೋದು ನಮ್ಮದು, ನಮ್ಮನ್ನು ಪ್ಲೇಸ್ಮೆಂಟ್ ಮಾಡೋದು ರೀತಿ ಆಗ್ಬೋದು. ಈ ಒಂದು ಜೊತೆಗೆ ಅವರು ನಮಗೆ ಯಾರು ಸೇರ್ಕೊಂಡು ಅವರೇ ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ಅದು ಬಿಟ್ಟರೆ ನಿಮ್ಮ ಸಹಾನುಭೂತಿ, ನಿಮ್ಮ ಪ್ರೋತ್ಸಾಹ. ಹೌದು, ತುಂಬ ರೈತರು ಒಂದು ಕಾಲಕ್ಕೆ ಹೆಂಗೆ ಸಂಕಷ್ಟದಲ್ಲಿದ್ದರು, ಅದಕ್ಕಿಂತ ಡಬ್ಬ ಥರ ಇದ್ದೀವಿ ಸಿನಿಮಾ ಇಂಡಸ್ಟ್ರಿ. ಅವ್ರು ಬೆಳೆದು ಚರಂಡಿಗೆ ಆಗ್ತಿದ್ರು, ನಾವು ಅದಕ್ಕಿಂತ ಡಬ್ಬ ಥರದಲ್ಲಿದ್ದೀವಿ ಸಿನಿಮಾದವ್ರು. ಇವಾಗ ಎಲ್ಲ ಬರ್ತವೆ, ಯಾಕಂದರೆ ಒಂದು ಗೊತ್ತಿಲ್ಲ ಗ್ಲೋಬಲೈಸೇಷನ್ ಅಂತ ಏನಂತೀವಲ್ಲ. ಅವಾಗ ಫಸ್ಟು ದಿನಸಿ ಅಂಗಡಿಗೆ ಬಂತು, ಮಾಲ್ ಬಂದಾಗ ಯಾರಿಗೂ ಅನಿಸ್ಲಿಲ್ಲ, ದಿನಸಿ ಅಂಗಡಿಗೆ ಆಯಿತು. ಅದಕ್ಕಿಂತ ಮುಂಚೆ ಎಜುಕೇಷನಿಗೆ ಬಂತು, ಅವಾಗಲೂ ನಮಗೆ ಎಚ್ಚೆತ್ಕೊಳ್ಳಿಲ್ಲ. ಆಮೇಲೆ ದಿನಸಿ ಅಂಗಡಿಗೆ ಬಂತು, ಆಮೇಲೆ ಈ ಕಲ್ಚರಿಗೆ ಬಂದಿದೆ, ನೆಕ್ಸ್ಟ್ ಪಾಲಿಟಿಕ್ಸ್ಗೆ ಬರುತ್ತೆ. ಪೊಲಿಟಿಕಲ್ಗೂ ಇದೇ ಪ್ರಾಬ್ಲಮ್ ಆಗುತ್ತೆ, ಎಲ್ಲೆಲ್ಲಿಂದ ಬಂದು ಕೂತ್ಕೋತಾರೆ, ಅವರೇ ಬೆಸ್ಟು ಅಂತ ಆ ಸ್ಥಿತಿ ಬರುತ್ತೆ. ಯಾಕೆಂದರೆ ಅದು ನಾವು ಎಚ್ಚೆತ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಈಗೆಲ್ಲ ನಿಮಗೆ ಯೂಟ್ಯೂಬ್ನವ್ರು ಇದ್ದಾರಲ್ಲ, 1 ನಿಮಿಷಕ್ಕೆಲ್ಲ ಏನೋ ಮಾಡಿಬಿಡ್ತಾರೆ. ಇನ್ನು 2.5 ಗಂಟೆ ಸಸ್ಟೈನ್ ಆಗೋದು ಗೊತ್ತಿಲ್ಲ. ಚೆನ್ನಾಗಿ ರೂಢಿ ಆಗಿಬಿಟ್ಟಿದ್ದಾರೆ ಕರೋನಾ ಟೈಮಲ್ಲಿ 2 ವರ್ಷದಲ್ಲಿ. ಅವ್ರಿಗೆ 1 ನಿಮಿಷಕ್ಕೂ ಏನೋ ಚೇಂಜ್ ಬೇಕು ಅವ್ರಿಗೆ. ಆ ಥರದ್ದೊಂದು ಮನಸ್ಥಿತಿ ಎಲ್ಲ ಪ್ರೇಕ್ಷಕರು ಅಂದರೆ ನೋಡುವವರ್ಗ. ಈಗ ಮನೆಯಲ್ಲೂ ಕ್ಯಾಮ್ರಾಮನ್ ಇದ್ದಾರೆ, ಮನೆಯಲ್ಲೂ ಆರ್ಟಿಸ್ಟ್ ಇದ್ದಾರೆ, ಎಲ್ಲ ಅವರೇ ಆ್ಯಕ್ಟ್ ಮಾಡ್ತಾರೆ, ಅವರೇ ಇದು ಮಾಡ್ತಾರೆ, ಅವರೇ ನೋಡ್ಕೊತಿರ್ತಾರೆ, ಮತ್ತೇನೋ ಮಾಡ್ತಾರೆ. ಆ ಥರದ್ದೇನೋ ಒಂದು ಬಂದು ಹೋಗುತ್ತೆ. ಅದಕ್ಕೆ ತನ್ನದೇ ಆದಂಥ ಟೈಮ್ ಬೇಕು. ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಆಶೀರ್ವಾದ ಎಲ್ರೂ ಮೇಲೆ. ನಮಸ್ತೆ. ಜೈ ಬಂಡಿ ಮಾತಾಡೋಣ. ಕಾಳಿ ತಾಯಿಯ ಪಾದಾರವಿಂದಗಳಿಗೆ ಶೀರ್ಷಾಷ್ಟಾಂಗ ಮಾಡ್ತಾ ನಮ್ಮ ಇಡೀ ಟೀಮ್. ಗೌತಮ್,
ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ಚೆನ್ನಾಗಿ ಕಥೆ ಮಾಡಿಕೊಂಡಿದ್ದಾರೆ. ಎಲ್ರಿಗೂ ಸಂದೇಹ ಇರೋ ಥರ ಇದು ಯಂಗ್ಸ್ಟರ್ ಸಿನಿಮಾನ, ಓಲ್ಡ್ ಸಿನಿಮಾನ, ರಿಟೈರ್ಡ್ ಸಿನಿಮಾನ, ಅದು ಯಾವುದೂ ಅಲ್ಲ. ಎಲ್ಲವೂ ಬಹಳ ಮುಖ್ಯವಾದ ಪಾತ್ರಗಳು. ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕಥೆ ಇದೆ, ಒಂದೊಂದು ಪಾತ್ರಕ್ಕೂ ಅದರದೇ ಆದಂಥ ಗಾತ್ರ ಇದೆ, ಒಂದೊಂದು ಪಾತ್ರಕ್ಕೂ ಅದೇ ಆದಂಥ ಡೈಮೆನ್ಷನ್ ಮಾಡಿದ್ದಾರೆ. ಗೌತಮ್ಗೆ ಈ ಥರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆಗೆ ಅನ್ನೋದೇ ನಮಗೆ ಭಾಳ ಆಶ್ಚರ್ಯ. ಒಂದ್ಸತಿ ಕಥೆ ಹೇಳಿದಾಗ ಇದನ್ನು ಹೆಂಗೆ ನೆನೆಸ್ಕೊಂಡ್ರಿ, ಇದನ್ನು ಹೆಂಗೆ ಇದು ಮಾಡಿದ್ರಿ ಅಂತ ಹೇಳಿ. ಯಾಕಂದರೆ ಒಬ್ಬ ನಿರ್ದೇಶಕ ನಿರ್ಮಾಪಕನಾಗೂ ನಿರ್ದೇಶಕನಾಗೂ ಯಾರಾದ್ರೂ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ನಮ್ಮದೊಂದು ಫಾರ್ಮುಲಾ ಥರದ ಒಂದು ಇರುತ್ತವೆ. ಒಂದಷ್ಟು ಲವ್ ಸಾಂಗು, ಅದೊಂದು ಏನೋ ಒಂದು ರೊಮ್ಯಾಂಟಿಕ್ ಸಾಂಗು, ಇನ್ನೇನೋ ಸಾಂಗು, ಇನ್ನೇನು ಅದು ಇದು ಫೈಟ್ ಇಂಥವೆಲ್ಲ ಇರೋದ್ರ ಜೊತೆಗೆ ಈ ಥರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ನ ಆರಿಸೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ. ಅದರಲ್ಲೂ ಇಂತಹ ಮಹಾನ್ ಕಲಾವಿದರನ್ನು ಕೂರಿಸೋದಿದೆಯಲ್ಲ, ಅದೊಂದು ಇನ್ನೊಂದು ಚಾಲೆಂಜ್. ಯಾಕಂದರೆ ಎಲ್ಲರೂ ಕೂಡ ಬ್ಯುಸಿ ಆರ್ಟಿಸ್ಟ್ಗಳು, ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವ್ರು ನಿಜವಾಗ್ಲೂ ದೊಡ್ಡ ಸಾಧನೆಗಳನ್ನು ಮಾಡಿ ಬಂದಂಥವ್ರು. ದತ್ತಣ್ಣವರಾಗಲಿ, ನಮ್ಮ ಇವರು ನಮ್ಗೆ ಯಾವಾಗಲೂ ಇವನು ಜ್ಞಾಪಕ ಬರೋದು, ನಮ್ಮ ಟಗರು ಪಲ್ಯದಲ್ಲಿ ದಿನಕ್ಕೆ ನಾವು 350 ಮೆಟ್ಲು ಇಳ್ತಾ ಇದ್ವಿ, 150 ಮೆಟ್ಲು ಹತ್ತುತ್ತಾ ಇದ್ವಿ. ನನಗೆ ಗೊತ್ತಿರಲಿಲ್ಲ, ಪರ್ಮಿಷನ್ ಕೊಡಿಸಿದ್ದು ನಾನೇ ಆಗ್ಬಿಟ್ಟಿದ್ನಲ್ಲ ಅವಾಗ. ಸೊ ಅದು ಆಮೇಲೆ ಗೊತ್ತಾಯಿತು, ಇವನು ಒಬ್ಬನೇ ಕಣಪ್ಪ ಅಷ್ಟು ಬೇಗ ಓಡೋಗ್ತಾ ಇತ್ತು. ನೀವು ಅಂದಿಯಲ್ಲಪ್ಪ ರಿಟೈರ್ಡ್, ನಾವು ಯಾರು ಹತ್ತಕ್ಕೆ ಇಳಿಯೋಕ್ಕಾಗ್ತಿರ್ಲಿಲ್ಲ, ಯಾರೆಲ್ಲ ನೀನು ಹತ್ತಕ್ಕಾಗ್ತಿರ್ಲಿಲ್ಲ. ಅವರು ಓಡಿ ಒಂದು 2 ನಿಮಿಷದಲ್ಲಿ ಓಡೋಗ್ಬಿಡೋರು ನಮ್ಮ ಬೀರಾದರವರು. ಆಮೇಲೆ ಶರತ, ರಘು ಬಗ್ಗೆ ಏನು ಹೇಳಿ, ಅವನು ನನಗೆ ದೊಡ್ಡಪ್ಪ ಅಣ್ಣ ಎಲ್ಲನೂ. ಅವನು ಇವನು ತಬಲಾ ಅಲ್ಲ, ಇವನು ಗೊತ್ತಲ್ಲ ಅದು. ಸೊ ಎಲ್ಲರೂ, ಆಮೇಲೆ ಈ ಎಲ್ಲರನ್ನು ಕೂಡ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್. ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು. ಇನ್ನೊಂದು, ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ, ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ಸರಿದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ. ಕೆಲವು ಸತಿ ತಪ್ಪು ದಾರಿ ತರೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ. ಆದರೆ ಮತ್ತೆ ತರೋದು ತಾಯಿ ಅಂತಂದಾಗ ಒಂದು ಇಡೀ ಚಿತ್ರವನ್ನು ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡಲಲ್ಲಿ ಅರ್ಪಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಎಂಥ ಒಳ್ಳೆಯ ಥಾಟ್. ಅದು ತುಂಬ ಥ್ಯಾಂಕ್ಸ್ ಗೌತಮ್, ನನ್ನನ್ನು ಆರಿಸಿದ್ದಕ್ಕಾಗಿ ಈ ಪಾತ್ರಕ್ಕೆ, ಮತ್ತು ಇಷ್ಟು ಜನರ ಮಹಿಳೆಯರ ಜೊತೆ ಪಾತ್ರ ಮಾಡಿದ್ದಕ್ಕಾಗಿ. ರಾವ್ ಎದ್ದೇಳು ಒಂಚೂರು, ನಮ್ಮ ಕ್ಯಾಮ್ರಾಮನ್, ಇದರಲ್ಲಿ ಟಗರು ಪಲ್ಯದಲ್ಲಿ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದವನು, ಮತ್ತು ನಾವೆಲ್ಲ ಇಷ್ಟಪಟ್ಟು ಅವನ ಜೊತೆ ಕೆಲಸ ಮಾಡ್ತೀವಿ. ತುಂಬ ಟ್ಯಾಲೆಂಟೆಡ್ ಹುಡುಗ. ವ್ಯಾಪಕವಾಗಿ ಎಲ್ಲ ವಿಷಯಗಳನ್ನು ಹೇಳಬೇಕಾದಷ್ಟನ್ನು ಹೇಳಿದ್ದಾರೆ. ಅದರ ಮುಂದೆ ನಾನೇನು ಹೇಳಬೇಕಾಗಿಲ್ಲ. ಒಂದು ಒಳ್ಳೆಯ ಚಿತ್ರಕ್ಕೆ ನಾಂದಿ ಹಾಡಿದ್ದಾರೆ. ಅದು ಸುಸೂತ್ರವಾಗಿ ನಡೆಯಲಿ, ಚೆನ್ನಾಗಿ ಮುಂದುವರಿಯಲಿ, ಜನ ಅದನ್ನು ನೋಡಿ ಸಂತೋಷ ಪಡಲಿ ಅಂತ ಹಾರೈಸ್ತೀನಿ. ನಿಮ್ಮ ಹಿನ್ನೆಲೆ, ನೀವು ಮುಂಚೆ ನನಗೆ ಗೊತ್ತಿಲ್ಲ ನಿಮ್ಮ ಹಿನ್ನೆಲೆ, ಸೊ ಅದ್ರ ಬಗ್ಗೆ ಒಂದ್ಸರಿ ಸರ್. ನಾನು ಹೈದರಾಬಾದಲ್ಲಿ ಕೆಲಸ ಮಾಡ್ತಿದ್ದೆ, ಲೈನ್ ಪ್ರೊಡ್ಯೂಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ 8 years ಅಲ್ಲಿ ವರ್ಕ್ ಮಾಡಿದ್ದೀನಿ. ಆಮೇಲೆ 2022 ಬ್ಯಾಂಗ್ಳೂರಿಗೆ ಬಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿದ್ದೀನಿ. ಇದು ನನ್ನ ಬ್ಯಾಕ್ಗ್ರೌಂಡ್. ಹೈದರಾಬಾದ್ಗೆ ಹೋಗಿದ್ದ ಮುಂಚೆ ಇಲ್ಲಿ 3-4 ವರ್ಷ ಕೆಲಸ ಮಾಡಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. 2015 ನನ್ನ ಸಿನಿಮಾ ಜೊತೆ ಸ್ಟಾರ್ಟ್ ಆಗಿದೆ. ನನ್ನ ಮೊದಲನೇ ಪಿಕ್ಚರ್ ಯಥಾಭವ, ರೈಟರ್, ಪ್ರೊಡ್ಯೂಸರ್, ಡೈರೆಕ್ಟರ್. ಅದರಲ್ಲಿ ದತ್ತಣ್ಣ ಜಡ್ಜ್ ಆಗಿದ್ರು. ಇಲ್ಲೆಲ್ಲ ಇವಾಗ ಫಸ್ಟ್ ಟೈಮ್. ಆ್ಯಂಡ್ ಇನ್ನೊಂದೇನಂತಂದರೆ ಒಂದು ಡ್ರೀಮ್ ಕಮ್ ಟ್ರೂ. ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳನ್ನೂ ಒಟ್ಟಿಗೆ ಸೇರಿಸಿ ಒಂದು ಸಿನಿಮಾ ಮಾಡೋದು ನಮ್ಮ ಪ್ರಯತ್ನ. 100% ಆಗಿ ಎಲ್ಲರಿಗೂ ಏನಿದೆ ಅದನ್ನು ತಲುಪಿಸೋದಕ್ಕೆ ಟ್ರೈ ಮಾಡಿದ್ದೀವಿ. ಯಾಕಂದರೆ 40 ದಿವಸ, 10 ದಿವಸ 15 ದಿವಸ ಥರ ಇಲ್ಲ, 40 ದಿವಸನೂ ಇಲ್ಲಿ ಯಾರನ್ನ ನೋಡ್ತಾ ಇರೋರೆಲ್ಲ ಇರ್ತಾರೆ. ರಿಲೀಸ್ ದಿವಸ ಹೇಳಿದ್ದೆ, ಅವರು ಅವತ್ತೇ ಕಾಲ್ ಶೀಟ್ ಕೊಟ್ಟಿದ್ರು. ನಾನು ಇವತ್ತವರೆಗೂ ಅಡ್ವಾನ್ಸ್ ಕೊಟ್ಟಿಲ್ಲ ಅವ್ರಿಗೆ, ಮಾಡೋಣ ಅಂತ. ತಬಲಾ ನಾನಿ ಸರ್ಗೂ ನಾನು 1.5 years ಬ್ಯಾಕ್ ಹೇಳಿದ್ದೆ. ಬಿರಾದರ್ ಸರ್ಗೂ, ಶರತ್ ಸರ್ಗೆ ನಾನು ಸಿಗೋಕ್ಕಾಗಿರಲಿಲ್ಲ, ಯಾಕಂದ್ರೆ ಅವರು ಹೈದರಾಬಾದಲ್ಲಿ ಶೂಟಲ್ಲಿ ಬ್ಯುಸಿ ಆಗಿದ್ರು ಅಂತ. ಇವಾಗ ಲೇಟಾಗಿ ಹೇಳಿದ್ದೆ ಅಷ್ಟೇ. 5 ಹಾಡು ಇರುತ್ತೆ ಸಿನಿಮಾದಲ್ಲಿ. ಹೀರೋ ಸರ್, ಹೀರೋ ಎಲ್ಲರೂ ಹೀರೋ ಸರ್.
ಹೇಳಿಲ್ಲ ಮೈಸೂರಿಗೆ ಸಿನಿಮಾಗೆ ಇಲ್ಲಿ 5 ಜನ ಇದಾರಲ್ಲ 9 ಜನ ಇದ್ದಾರೆ ಆ್ಯಕ್ಚುಲಿ. ಬಂದಿಲ್ಲ. ಜಗ್ಗಪ್ಪ, ಮಾಂತೇಶು ಅವ್ರು ಯಾರೂ ಬಂದಿಲ್ಲ. ನಾಣಿ ಹೇಳ್ತಾ ಇದಾರಲ್ಲಿ ಆಂಡಿ ಸರ್ ಬ್ಯಾಚುಲರ್ ಸಿನಿಮಾದಲ್ಲಿ 35 ವರ್ಷದ್ದು ತಬ್ಲಾ ನಾನಿ ಲವ್ ಇಂಟ್ರೆಸ್ಟ್ ಅಷ್ಟು ಹೇಳುವುದು ನಾನು. ಓಕೆ, ಇನ್ನೊಂದು ಮಗಳ ಸಮಾನ. ಇಲ್ಲಿರೋರೆಲ್ಲರಿಗೂ ನನ್ನನ್ನು ಸೇರಿಸಿ ನಮ್ಮ ದತ್ತಣ್ಣನ ಡೈಲಾಗ್, ದೃಷ್ಟಿಗಳನ್ನ ಚೇಂಜ್ ಮಾಡಿಕೊಂಡ್ರೆ ಉತ್ತಮ, ಅವಳು ಮಗಳು ಸಮಾನ, ನನ್ನನ್ನು ಸೇರಿಸಿ ಅಂತ ಹೇಳ್ತಾರೆ. ಸೊ ಆ ಥರ ಒಂದು ಮಗಳ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ನಾನು ಡೈರೆಕ್ಟರ್ ಜೊತೆ ತುಂಬ ಇಂಟ್ರಾಕ್ಷನ್ ಕಮ್ಮಿ. ಒಂದು ಸತಿ ಕತೆ ಕಳಿಸಿದ್ರು, ಸೊ ಕತೆ ಓದ್ಬಿಟ್ಟು ಡೈರೆಕ್ಟಾಗಿ ಪೂಜೆಗೆ ಬರ್ತಾಯಿದ್ದೀನಿ. ಥ್ಯಾಂಕ್ ಯು. ಮತ್ತು ಎಲ್ಲ ಲೆಜೆಂಡ್ಸ್ ಇದ್ದಾರೆ, ನಾವೇನು ಹಿಂದೆ ನಿಂತಿರ್ಬೇಕಷ್ಟೇ. ಅಲ್ಲ, ಒಳ್ಳೆ ಡೈಲಾಗ್ಗಳು ಕೊಡಬೇಕು ರಘು ಅವ್ರಿಗೆ, ನಾಣಿ ಅವ್ರಿಗೆ. 100% ಅವ್ರೇನು ಮಾರ್ಕಲ್ಲಿದ್ದಾರೆ ಸರ್, ಡೈಲಾಗ್ ಶೀಟೇ ಬೇಡ. ನಮ್ಮ ಮೀಡಿಯಾದಲ್ಲಿ ಲಕ್ಕಿ ಯಾರು ಅಂತ ನಂಬರ್ ಇಲ್ಲಿದೆ, ಆಗಲೇ ಒಂದು ಸಣ್ಣ ಕ್ಯೂ ಕೊಡ್ಬೋದು. ಡೈರೆಕ್ಟ್ ಹೇಳಿದ್ರು ಈ ಪಿಕ್ಚರಲ್ಲಿ ಇಷ್ಟು ಜನ ಹೀರೋಗಳಿದ್ದಾರೆ ಅಂತ. ಎಷ್ಟು ಜನ ಅಂತ ಹೇಳಿದ್ರು ಡೈರೆಕ್ಟ್ರು? 5. 9